ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಹಾಟಿ ನ್ಯೂಸ್ ಅಲ್ಲಿ ಮತ್ತೊಮ್ಮೆ ನಿಮಗೆ ನಮ್ಮ ಹಾಟಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇದೇ ನವೆಂಬರ್ 16 ನಮ್ಮ ಕೊಪ್ಪಳ ಜಿಲ್ಲೆಯ ಹಲಬುರ್ಗ ತಾಲೂಕಿನ ಮದ್ದೂರು ಗ್ರಾಮದಲ್ಲಿ ಒಂದು ಹೀನವಾದಂಥ ಕೆಟ್ಟ ಘಟನೆ ನಡೆದಿದೆ. ಸ್ನೇಹಿತರೆ, ಆ ಘಟನೆ ಬಹುಶಃ ಎಲ್ರಿಗೂ ಗೊತ್ತು. ಇವಾಗ ನಿಜಕ್ಕೂ ಆ ಘಟನೆ ಅಸಲಿಕತೆ ಏನಾಯಿತು ಅಂತ ಒಂದು ಸ್ವಲ್ಪ ವಿಚಾರಿಸ್ತಾ ಒಂದು ಸ್ವಲ್ಪ ನೋಡೋಣ. ಒಂದಿಷ್ಟು ಕ್ವಶನ್ಸ್ ಕೂಡ ನನ್ನಲ್ಲಿದ್ದು, ಅವನು ಕೂಡ ನಿಮ್ಮೆಲ್ಲಿದ್ದು ಕೂಡ ನೀವು ಕಮೆಂಟಲ್ಲಿ ತಿಳಿಸಿ. ಸ್ನೇಹಿತರೆ, ಇವಾಗ ನಾವು ಪ್ರೆಸೆಂಟ್ ನಡೀತಿರೋ ಕಾಲದಲ್ಲಿ ಏನಂದರೆ, ಒಬ್ಬ ಮನುಷ್ಯನಿಗೆ ಒಳ್ಳೇದಾಗ್ತಿದೆ, ಒಬ್ಬ ಮನುಷ್ಯನಿಗೆ ಅಥವಾ ಕೆಟ್ಟದಾಗ್ತಿದೆ ಅಂದರೆ ಅದಕ್ಕೆ ನೇರ ಅಥವಾ ಪರೋಕ್ಷ ಕಾರಣ ನಾವೇ ಆಗಿರ್ತೀವಿ. ನಮ್ಗೇನಾದರೂ ಕೂಡ ನಾವೇ ಆಗಿರ್ತೀವಿ, ಅದು ಎಲ್ಲರೂ ಒಪ್ಪುವಂಥದ್ದೇ. ಸ್ನೇಹಿತರೆ, ಈ ಸ್ಟೋರಿ ಆದಮೇಲೆ ನಿಮ್ಗೆ ಏನು ಅನಿಸ್ತಾ ಅಂತ ನೀವು ಆಮೇಲೆ ಕಾಮೆಂಟಲ್ಲಿ ತಿಳಿಸಿ. ಸ್ನೇಹಿತರೆ, ಈ ಮದ್ದೂರು ಗ್ರಾಮದ ಮೂಲದ ವ್ಯಕ್ತಿ ಲಕ್ಷ್ಮಣ್ ಅಂತೇಳಿ, ಈ ವ್ಯಕ್ತಿಗೆ ಒಂದು ಹೊಸಪೇಟೆಯ ಮಹಿಳೆ, 39 ವರ್ಷದ ಮಹಿಳೆ ಇವನಿಗೆ ಪರಿಚಯ ಇರ್ತಾಳೆ, ಅಥವಾ ಇಬ್ಬರಿಗೂ ಪರಿಚಯ ಇರುತ್ತೆ. ಆ ಮಹಿಳೆ ಇವನಿಗೆ ಅದು 5,000 ರೂಪಾಯಿನ ದುಡ್ಡು ಕೊಟ್ಟಿರ್ತಾರೆ ಅಂತ. ಆ ಕ್ಯಾಶ್ನ ಕೊಡ್ತೀನಿ ಅಂತೇಳಿ ನವೆಂಬರ್ 16 ಈವ್ನಿಂಗ್ ಅವರನ್ನು ಕರೆಸಿರ್ತಾರೆ. ಅವಳನ್ನು ಖುಷಿಗೆ ಕರೆಸಿರ್ತಾನೆ ಅವರು ಲಕ್ಷ್ಮಣ ಎಂಬ ವ್ಯಕ್ತಿ. ಆ ಲಕ್ಷ್ಮಣ ಎಂಬ ವ್ಯಕ್ತಿ ಕರೆಸಿದ ತಕ್ಷಣ ಆ ಮಹಿಳೆ ಬರ್ತಾಳೆ. ಬಂದ ತಕ್ಷಣ ಆ ಮಹಿಳೆಯನ್ನು ರಾತ್ರಿಯಲ್ಲಿ ಮದ್ದೂರಕ್ಕೆ ಅವನು ಬೈಕ್ ಮೇಲೆ ಕರ್ಕೊಂಡು ಹೋಗ್ತಾನಂತೆ. ಆ ವ್ಯಕ್ತಿ ಮದ್ದೂರಿಗೆ ಕರ್ಕೊಂಡು ಹೋಗ್ತಾನೆ. ಹೋದ ನಂತರ ಅಲ್ಲಿ ಆ ಮಹಿಳೆಗೆ ಮದ್ಯಪಾನನೋ ಅಥವಾ ಸೆಡೇಟಿವ್ಸ್ ಟ್ಯಾಬ್ಲೆಟ್ಸ್ ಕೊಟ್ಟು ಅಥವಾ ಜ್ಯೂಸಲ್ಲಿ ಏನು ಹಾಕಿಕೊಟ್ಟು ಆ ಮಹಿಳೆಗೆ ಗ್ಯಾಂಗ್ ರೇಪ್ ಮಾಡಿದ್ದಾರೆ. ಗ್ಯಾಂಗ್ ರೇಪ್ ಮಾಡಿರೋ ಒಂದೇ ಊರಿನ ವ್ಯಕ್ತಿಗಳಲ್ಲ, ಅವರು ಯಲಬುರ್ಗ ಮತ್ತು ಗಜೇಂದ್ರಗಡ, ಬಳ್ಳಾರಿ, ಮದ್ದೂರು ಗ್ರಾಮದ ವ್ಯಕ್ತಿ. ನಾಲ್ಕು ಜನರಿಂದ ಗ್ಯಾಂಗ್ ರೇಪ್ ಆಗಿದೆ. ಸೊ ಗ್ಯಾಂಗ್ ರೇಪ್ ಆದಾದಮೇಲೆ ನಂತರ ಆ ಮಹಿಳೆಯನ್ನೆಲ್ಲ ಬಿಟ್ಟು ಅವರಲ್ಲಿಂದ ಪರಾರಿ ಆಗಿದ್ದಾರೆ. ಸೊ ಪರಾರಿ ಆದ ನಂತರ ಈ ಮಹಿಳೆ ಮಧ್ಯರಾತ್ರಿಯೇ 112ಗೆ ಕಾಲ್ ಮಾಡಿ, ಅಂದರೆ ಎಮರ್ಜೆನ್ಸಿ ರೆಸ್ಪಾಂಡ್ ಸಪೋರ್ಟಿವ್ ಸಿಸ್ಟಮ್ಗೆ ಕಾಲ್ ಮಾಡಿ, ಅಲ್ಲಿಂದ ಪೊಲೀಸರು ಬಂದು ಅಲ್ಲೇ ತನಿಖೆ ಮಾಡಿ ಆ ಮಹಿಳೆಯನ್ನು ಜಿಲ್ಲಾ ಆಸ್ಪತ್ರೆಗೆ ಸೇರಿಸ್ತಾರೆ. ಅಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ. ಸೊ ನಂತರ ಇವ್ರ ಮೇಲೆ FIR ಆಗುತ್ತೆ. FIR ಆದಮೇಲೆ ಇವ್ರನ್ನ ನಮ್ಮ SP ಅವರು ಆ ಮಹಿಳೆಯನ್ನು ಆ 4 ಜನ ವ್ಯಕ್ತಿಗಳನ್ನು ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿ ಅವರನ್ನು ಇವಾಗ ಕಸ್ಟಡಿಗೆ ತೊಗೊಂಡಿದ್ದಾರೆ. ತೊಗೊಂಡಾದ್ಮೇಲೆ ಈಗ ಇನ್ನೂ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಇನ್ವೆಸ್ಟಿಗೇಷನ್ ನಡೆಯೋದು ಬೇಡ. ಸೊ ಆಲ್ರೆಡಿ ಅವ್ರು ರೇಪ್ ಮಾಡಿದರೆ ಅವರನ್ನು ಮರ್ಡರ್ ಅಥವಾ ಶೂಟ್ ಮಾಡಬೇಕು. ಸ್ನೇಹಿತರೆ, ಮಾಡಿಲ್ಲ ಅಂದರೆ ನಮ್ಮ ಸಮಾಜಕ್ಕೆ ಹೀಗೆ ಹೋಗ್ತಾನೆ ಇರುತ್ತೆ. ನಾವು ಇದೇ ಥರ ವಿಡಿಯೋ ಮಾಡ್ತಾನೆ ಹೋಗ್ತೀವಿ. ಇದು ಈ ಕಂಟಿನ್ಯೂಸ್ ನಡೀತಾನೆ ಇರುತ್ತೆ. ಸ್ನೇಹಿತರೆ, ಎಲ್ಲ ಕೇಳ್ತಾ ಇದ್ವಿ, ಯಾವುದೋ ಒಂದು ಸಿಟಿಲಿ ಈ ಥರ ಆಗಿದೆ ಅಂತ. ಇದು ಕೂಡ ನಮ್ಮ ತಾಲೂಕು ಅಥವಾ ನಮ್ಮ ಹಳ್ಳಿ ಕೂಡ ಇದೊಂದು ಆವಿಷ್ಕೊಳ್ತಾ ಇದೆ. ಸ್ನೇಹಿತರೆ, ಇದನ್ನು ನಾವು ಸಂಪೂರ್ಣವಾಗಿ ಹಾನಿ ಮಾಡಬೇಕಂದ್ರೆ ಆ ವ್ಯಕ್ತಿಗಳನ್ನು ಶೂಟ್ ಮಾಡಬೇಕು. ಆ ವ್ಯಕ್ತಿಗಳಿಗೆ ಜನರಿಂದ ಅವರಿಗೆ ಕಠಿಣವಾದ ಕ್ರಮಗಳನ್ನು ಕೊಡಬೇಕು, ಅಥವಾ ಕಠಿಣವಾಗಿ ಶಿಕ್ಷೆಗಳನ್ನು ಕೊಡಬೇಕು, ಕಠಿಣವಾದ ಕ್ರಮಗಳನ್ನು ಕೊಡಬೇಕು. ಕೈಗೊಳ್ಳದೇ ಇದ್ದರೆ ಇದೇ ಥರ ಊರಲ್ಲಿ ಪ್ರತಿ ಹಳ್ಳಿಯಲ್ಲಿ ಇದೇ ಥರ ಆಗ್ತಾ ಹೋಗುತ್ತೆ. ಹೀಗೆ ಅವರನ್ನು ಮರ್ಡರ್ ಮಾಡಬೇಕು. ಇದು ನನ್ನ ಅನಿಸಿಕೆ. ಸೊ ಸ್ನೇಹಿತರೆ, ಇದು ಸಮಾಜದ ಎಲ್ಲ ಹಿತಕ್ಕಾಗಿ ಹೇಳ್ತಾ ಇದ್ದೀನಿ. ಎಲ್ಲರೂ ಕೂಡ ಈ ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತು. ಸ್ನೇಹಿತರೆ, ಈ ಮಹಿಳೆಯ ಮೇಲೆ ಕೆಲವೊಂದಿಷ್ಟು ಪ್ರಶ್ನೆಗಳು ಮೂಡ್ತಾ, ಅಪರಿಚಿತ ವ್ಯಕ್ತಿ ಅಂದಮೇಲೆ ವ್ಯವಹಾರ ಯಾಕೆ ಇಟ್ಕೋಬೇಕು? ಅಪರಿಚಿತ ವ್ಯಕ್ತಿ ಅಂದಮೇಲೆ ಅಲ್ಲಿಂದ ಕುಷ್ಟಗಿಯಿಂದ ಆ ಮದ್ದೂರಿಗೆ ಬೈಕ್ ಮೇಲೆ ಯಾಕೆ ಹೋಗ್ಬೇಕು? ಸರಿ, ಓದು ಅಲ್ಲಿ ದುಡ್ಡು ಕೊಡ್ತೀನಿ ಅನ್ಸ್ಕೊಳಕ್ಕೆ ಹೋದಾದ್ಮೇಲೆ 4 ಜನರಿಂದ ಒಂದು ಊರಿನ ಆಳಮನೆಯಲ್ಲಿ ನಡೀತಿರುತ್ತೆ. ಸೊ ಊರಿನ ಆಳ್ಮನೆಯಲ್ಲಿ 4 ಊರಿನ ಜನ ಇರ್ತಾರೆ. ಸೊ ಅಲ್ಲಿ ಯಾರಿಗೇನು ಗೊತ್ತಾಗಿಲ್ವಾ? ಇದನ್ನೆಲ್ಲ ನೋಡ್ತಾ ಹೋದರೆ ಇನ್ನೇನೋ ಅಸಲಿ ಕತೆ ಇರ್ಬೋದು ಅನಿಸುತ್ತೆ ಸ್ನೇಹಿತರೆ. ಸೊ ಅದನ್ನು ಯಾರಿಗಾದ್ರು ಗೊತ್ತಿದ್ದರೆ ಸೊ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಸೊ ನನ್ನ ನಂಬರಿಗೆ ಕಾಲ್ ಮಾಡಿ ಆ ಇನ್ಫಾರ್ಮೇಷನ್ ಕೊಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಒಳ್ಳೆ ನ್ಯೂಸಲ್ಲಿ ಬರೋಣ. ಸೊ ಸ್ನೇಹಿತರೆ, ನಮ್ಗೆ ತುಂಬ ಬೇಜಾರಾಗಿತ್ತು. ಇಂಥ ರಾಕ್ಷಸ ಕೃತ್ಯ ಮಾಡುವಂಥ ಮನಸ್ಥಿತಿಗಳು ನಮ್ಮ ಸಮಾಜದಲ್ಲಿ ಇದ್ದಾವಂತ ತುಂಬ ಬೇಜಾರಾಗುತ್ತೆ. ಸ್ನೇಹಿತರೆ, ಮಹಿಳೆಯರೇ ನಿಮಗೆ ಹೇಳ್ತಾ ಇರೋದು ಒಂದೇ, ಯಾವುದೇ ಅಪರಿಚಿತ ವ್ಯಕ್ತಿಗಳ ಜೊತೆ ನೀವು ವ್ಯವಹಾರವನ್ನು ಮಾಡಬೇಡಿ. ಮಾಡೋದ್ರಿಂದ ಅದು ಒಂದಲ್ಲ ಒಂದಿನ ಈ ಥರ ರಿಸಲ್ಟ್ ಬರುತ್ತೆ, ಕೆಟ್ಟದಾಗಿ ರಿಸಲ್ಟ್ ಬರುತ್ತೆ. ಫಸ್ಟು ಅವರು ನಿಮ್ಗೆ ಒಳ್ಳೆಯವ್ರ ಥರನೇ ಕಾಣ್ತಾರೆ, ನಂತರ ಅವ್ರ ಆಟನೇ ಬೇರೆ ಇರುತ್ತೆ. ಈ ಥರ ವ್ಯವಹಾರವನ್ನು ಮಾಡ್ಲಿಕ್ಕೆ ಹೋಗಬೇಡಿ. ಇದು ಎಲ್ಲ ನಮ್ಮ ಮಹಿಳೆಯರ ಮೇಲೆ ಕೆಟ್ಟದಾಗಿ ಬೇರುತ್ತೆ. ಸ್ನೇಹಿತರೆ, ಇಷ್ಟೇ. ನಿಮಗೆಲ್ಲ ಏನು ಅನಿಸುತ್ತೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಸೊ ಇನ್ನೊಂದಿಷ್ಟು ಇದ್ರ ಬಗ್ಗೆ ತುಂಬ ಕ್ವಶನ್ಸ್ ಇದ್ದೀವಿ, ನಾನು ಹೇಳಕ್ಕೆ ಹೋಗಲ್ಲ. ಸೊ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೀನಿ. ಸೊ ಗಾಯ್ಸ್, ಇಲ್ಲಿಗೆ ನಮ್ಮ ವೀಡಿಯೋ ಸ್ಟಾಪ್ ಮಾಡ್ತಾಯಿದ್ದೀನಿ. ಯಾರಿಗೆ